ಅಣ್ಣ ಎಲ್ಲರಿಗೂ ನಮಸ್ಕಾರ. ಇವಾಗ ಒಂದು ಹಂಚಿನಕಾಯ್ದು ಒಂದು ವಿಡಿಯೋ ತೋರಿಸ್ತೀನಿ. ಒಂದು ಸಲ ಎಲ್ಲ ನೋಡ್ಕೊಂಬನ್ನಿ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾನು ಹಾಕಿರೋದು, ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇರೋದು ನಾನು. ಇವಾಗ ಇವರು ಇದೊಂದು ಬಂದ್ಬಿಟ್ಟು ಹೆಂಗಾದ್ರೆ ಒಂದು 200 ರೂಪಾಯಿ ಹೆಂಗಾದ್ರೆ ಒಂದು ರೈಟ್ ಬಂದೇ ಬರುತ್ತೆ. 200 ರೂಪಾಯಿಂದ 300 ರೂಪಾಯಿ ಗಂಟೆ ಅವ್ರು ಮಾರ್ತಾರೆ. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಇದು ಯಾವ ಏರಿಯಾ ಅಂತ ಕೇಳಿದ್ರೆ ಇದು ಐ ಟಿ ಗೇಟು. ಇದು ಮೇಲಿಂದ ಬರೋದು, ಇದು ರೈಲ್ವೆ ಸ್ಟೇಷನ್ದ ಬರೋದು ಈ ಕಡೆ. ಯಾಕೆಂದರೆ ಇವತ್ತು ಶನಿವಾರ ಅಲ್ವಾ, ಅದಕ್ಕೋಸ್ಕರ ಇವಾಗ ವೆಯ್ಟ್ ಮಾಡ್ತಾ ಇರೋದು. ಇವತ್ತು ಪಿಕಪ್ ಅಷ್ಟು ಬೇಗ ಇರೋಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಈ ಹಂಚಿನಕಾಯಿ ತೋರಿಸಿರೋದು. ತಪ್ಪಾಗಿ ತಿಳ್ಕೊಳ್ಬೇಡಿ, ಏನೋ ಈ ಥರ ವೀಡಿಯೋ ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ವೀಡಿಯೋ ಒಂದು ಸಲ ನೋಡಿ ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ನೀನು ಬಂದಿದ್ದು ನಾವು ಭಟ್ರಹಳ್ಳಿ ಅಂತ ಹೇಳೋದು. ನೋಡಿ ಒಂದು ಧೂಳು ನೋಡಿ ಹೆಂಗಿದೆ ಅಂತ. ಈಗ ಒಂದು ಬಸ್ಸು ಬರೋಲ್ಲ ನೋಡಿ. ಓ ಇಷ್ಟೊಂದು ಧೂಳೆಲ್ಲ ಹೊಟ್ಟೆ ಒಳಗಡೆ ಹೋದ್ರೆ ಹೆಂಗಿರ್ತಾವಲ್ವ ಗೊತ್ತಿಲ್ಲ. ಅಲ್ಲಿ ಏನೋ ಜನಗಳು ಕೂತಾರೆ. ಇದು ಹಿಂಗೆ ಸ್ಟ್ರೈಟ್ ಹೋದ್ರೆ ಕ್ಯಾರ್ಪುರ ಕಡೆ ಹೋಗ್ತಾರೆ. ಹಿಂಗೆ ಬ್ಯಾಕ್ ಸೈಡ್ ಹೋದ್ರೆ ಇದು ಹೊಸಕೋಟೆಗೆ ಹೋಗೋದು. ಅದು ತುಂಬ ಆಟೋ ಡ್ರೈವರ್ಗಳು ಇಲ್ಲಿ ಸೇರ್ಕೊಂಡಿದ್ದಾರೆ. ಏನು ಸೇರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಏನಾಯ್ತು ಅಂದ್ರೆ ಈ ಹೋಟ್ಲ ಹತ್ರ ಇಷ್ಟೊಂದು ಜನಗಳು ಸೇರ್ಕೊಂಡಿದ್ದಾರೆ ಇವಾಗ ಬರೋದು. ಇದು ಬಂದ್ಬಿಟ್ಟು ಇವಾಗ ಇದು ಕಮ್ಮನಹಳ್ಳಿ ಮೇನ್ ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲೊಬ್ಬರನ್ನ ಇವಾಗ ಡ್ರಾಪ್ ಮಾಡಿದೆ. 113 ರೂಪಾಯಿ ಬಿತ್ತು ಊಬರಲ್ಲಿ. ಊಬರ್ ಸೌಂಡ್ ಬರ್ತಾಯಿದೆ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಊಬರ್ ಆನಲ್ಲೇ ಇರಬೇಕಲ್ವ, ನಮಗೆ ಅವೆಲ್ಲ ಬಾಡಿಗೆ ಸಿಗೋದು. 113 ರೂಪಾಯಿ ಬಿತ್ತು. ಅಮ್ಮ 120 ರೂಪಾಯಿ ಕೊಡ್ಲು. 10-15 ನಿಮಿಷದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದೆ. ಅಮ್ಮ ಹೇಳ್ತಾಳೆ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತೀಯಪ್ಪ ಅಂತ. ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಮಾತಾಡ್ತಾರೆ. ತುಂಬ ಒಂದು ಒಳ್ಳೆ ಅಕ್ಕ. ನಾನು ಹೇಳಿದ ನಂತರ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಇದು ಮಾಡ್ತೀರಾ ಅಂತ ಕೇಳಿದೆ. ಸರಿ ಆಯ್ತಪ್ಪ, ನಿಮ್ಮ ಲಿಂಕ್ ಕಳಿಸು ಮಾಡ್ತೇನೆ ಅಂತ. ಯಾಕೆಂದರೆ ಇದು ಬಂದ್ಬಿಟ್ಟು ಊಬರ್ ಸೌಂಡ್ ಬರ್ತದೆ, ಅದರಿಂದೋಸ್ಕರ ಸೌಂಡ್ ಬರ್ತಾ ಇರೋದು. ಇಲ್ಲಾಂದರೆ ಸೌಂಡ್ ಬರೋಲ್ಲ ನಿಮಗೆ. ಫುಲ್ ಕಮ್ಮನಹಳ್ಳಿ ಮೇನ್ ರೋಡ್ ಇದೆ. ಯಾಕೆಂದರೆ ಅವ್ರು ಇರೋತ್ತಿಗೆ ಬಂದು ನಮಗೆ ವೀಡಿಯೋ ಮಾಡೋಕ್ಕಾಗಲ್ಲ. ತುಂಬ ಮಾಡಬೇಕಂದ್ರೆ ತುಂಬ ಕಷ್ಟ ಅದು. ಅದರಿಂದ ಇದು ಇವತ್ತು ಕಮ್ಮನಹಳ್ಳಿ. ಬೇಕಾದ್ರೆ ಇಲ್ಲಿಂದ ಹೋಗೋದು ಇವತ್ತು ತೋರಿಸ್ತೀನಿ ನಾನು ಎಲ್ಲಿ ಗಂಟೆ ಖಾಲಿ ಹೊಡಿತೀನಿ. ಇಲ್ಲಿ ನಿಂತ್ಕೊಂಡ್ರೆ ಯಾವ್ದಾದ್ರು ಪಿಕಪ್ ಆಗ್ಬೋದು. ನನಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಯಾವುದಾದ್ರು ಸಿಕ್ಕಿದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ನಿಮ್ಗೆ ಅರ್ಥ ಆಯ್ತದೆ. ಜನಗಳು ಇರತ್ತೀವಿ ನೋಡಿ. ನಂದು ಆಟೋ ಬೇರೆ ಇಲ್ಲೇ. ಯಾಕಂದರೆ ಅಲ್ಲಿ BMTC ಬಸ್ಸು 150-200 ಬಸ್ಸುಗಳೇ ಓಡ್ತಾ ಇದೆ. ನಮ್ಮನ್ನೆಲ್ಲಿ ಕರೀತಾರೆ. ಊಬರ್ ಆನ್ ಆಗಿರೋದ್ರಿಂದ ಸೌಂಡ್ ಬರ್ತಾರೆ. ಅದು ಬೇಜಾರು ಮಾಡ್ಕೊಳ್ಬೇಡಿ. ನೋಡಿ ಅಲ್ಲಿ ಕ್ಲೀನಾಗಿ ಬೋರ್ಡಲ್ಲಿ ಹಾಕಿದ್ದಾನೆ, ಕಾಣ್ತಾ ಇದೆ ನಿಮಗೆ. ಹೆಬ್ಬಾಳ ಕಡೆ ಹೋಗೋದು, ಲೆಫ್ಟ್ ತೊಗೊಂಡ್ರೆ ಹೆಬ್ಬಾಳ, ರೈಟ್ ತೊಗೊಂಡ್ರೆ ಕ್ಯಾರ್ಪುರ. ಈ ಬ್ರಿಡ್ಜ್ ಇಲ್ಲದಾಗಲ್ಲ ಏನೊಂದು ಟ್ರಾಫಿಕ್ ಆಯ್ತಂದ್ರಿ ರೋಡು. ಯಪ್ಪ ಏನಕ್ಕೆ ಕೇಳ್ತೀರ ನೀವು. ಅವೆಲ್ಲ ಒಂದು ಬಾಡಿಗೆ ಈ ಕಡೆ ಬಂದು ಹೋಗಲ್ಲ ಎಷ್ಟು ಟೈಮ್ ಹಿಡಿತಾ ಗೊತ್ತಾ. ಇದೆಲ್ಲ ಓಪನ್ ಆಗಿರೋದಕ್ಕೆ ಇಷ್ಟು ಫ್ರೀ ಆಗಿರೋದು ನೋಡಿ. ಎಷ್ಟು ಗಾಡಿಗಳು ಎಷ್ಟು ಆರಾಮಾಗಿ ಓಡಾಡ್ತಿದೆ. ಇಲ್ಲಾಂದ್ರೆ ತುಂಬ ಕಷ್ಟ ಈ ಏರಿಯಾದಲ್ಲ. ಖಾಲಿ ಇದೆ. ಯಾಕಂದರೆ ಇವತ್ತು ಶನಿವಾರ ಅಲ್ವಾ, ಈ ರೋಡಲ್ಲಿ ಯಾರು ಸಿಗಲ್ಲ. ಇವತ್ತು ಪಿಕಪ್ ಆಗಲ್ಲ. ಹಂಗೆ ಮುಂದೆ ಗಾಡಿಗೆ ಬನ್ನಿ, ಹಂಗೆ ಹೋಗಿ ಹಂಗೆ ಬಿಡಿ ತೋರಿಸ್ತೀನಿ. ಈಗ ರೈಟ್ ಸೈಡಲ್ಲಿ ಕಾಣೋದೆಲ್ಲ ಬಂದ್ಬಿಟ್ಟು ರೈಲ್ವೆ ಅವ್ರದ್ದು. ಅದರಿಂದ ಅಲ್ಲಿ ಕಾಂಪೌಂಡ್ ಕಟ್ಟಿರೋದು. ಬಾಡಿಗೆ ಪಿಕಪ್ ಆಯ್ತು. ಇವಾಗ ಮೆಜೆಸ್ಟಿಕ್ಗೆ ಪಿಕಪ್ ಮಾಡೋಣ ಅಂತ, ಬುಕ್ ಮಾಡೋಣ ಅಂತೆಲ್ಲ ಯೋಚನೆ ಮಾಡಿದೆ. ಅಷ್ಟೊತ್ತಿಗೆ ನನಗೇನೋ ಮೂಡ್ ಬಂದಿಲ್ಲ. ಯಾಕೆ ಮೆಜೆಸ್ಟಿಕ್ಗೆ ಮೂಡ್ ಬಂದಿಲ್ಲ ಅಂದರೆ ಅಲ್ಲಿ ಹೋದರೆ ಖಾಲಿ ಹೊಡ್ಕೊಂಡು ಬರಬೇಕು. ಅದೇ ಬೇಜಾರಾಗೋದು. ಅದು ಎಲ್ಲಿ ನಿಂತ್ಕೊಳ್ತಾರೆ ಗೊತ್ತಾಗಲ್ಲ. ಆ ಜನಗಳು ಅಷ್ಟು ರಶ್ ಅಲ್ವ ಅಲ್ಲಿ. ಅದು ಎಲ್ಲಿ ನಿಂತ್ಕೊಳ್ತಾರೆ ಅಂತ ಗೊತ್ತಾಗಲ್ಲ. ಆಗ ನಮಗೇನಾಯ್ತು, ಅಲ್ಲಿ ಹೋದ್ರೆ ಟೆನ್ಷನ್ ಆಗ್ಬಿಡುತ್ತೆ ಪಿಕಪ್ ಮಾಡೋದು. ಅದರಿಂದ ನಾನು ಇವಾಗ ಮೆಜೆಸ್ಟಿಕ್ಗೆ ಅದು ಬುಕ್ ಮಾಡಿಲ್ಲ. ಇಲ್ಲಾಂದರೆ ಬುಕ್ ಮಾಡ್ತಾಯಿದ್ದೆ. 245 ರೂಪಾಯಿ ತೋರಿಸ್ತು. 40 ರೂಪಾಯಿ ಅವನಿಗೆ ಕೊಟ್ಟರು 200 ರೂಪಾಯಿ ನಮಗೆ ಸಿಗ್ತಾಯಿತ್ತು. ಯಾಕಂದರೆ ಊಬರ್ ಅವನಿಗೆ 40 ರೂಪಾಯಿ ಕೊಡಬೇಕಲ್ವ.
ಕಸ್ತೂರಿ ನಗರ್ ಅಂದರೆ ಇಲ್ಲಿ ಮೈನ್ ಇವಾಗ ಪೆಟ್ರೋಲ್ ಹೊಡಿಬೇಕು ಇವಾಗ, ಅದಕ್ಕೆ ಹೋಯ್ತಾರೆ ಅದು ಗಾಡಿಗೆ. ಪೆಟ್ರೋಲ್ ಕಮ್ಮಿ ಇದೆ. ಎಲ್ಲ ನೆನ್ನೆನೇ ಊರಿಗೆ ಹೋಗ್ಬಿಟ್ರಿ, ಯಾರು ಜನಗಳೆಲ್ಲ ಎಲ್ಲ ಕಮ್ಮಿ ಹೋಯ್ತು. ಶನಿವಾರ ಅಲ್ವಾ, ನೆನ್ನೆ ರಜಾ, ಶುಕ್ರವಾರ ರಜಾ, ಶನಿವಾರ ರಜಾ, ಭಾನುವಾರ ರಜಾ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನೆಲ್ಲ ಸೋಮವಾರನೇ ಬರೋದು. ನಾನೇನು ಹೇಳೋದಂದ್ರೆ, ನಾನು ಇವಾಗ 3 ಬಾಡಿಗೆ ಹೊಡೆದೆ. 1 ಅವರಲ್ಲಿ 3 ಬಾಡಿಗೆ ಹೊಡೆದಿದ್ದೀನಿ. ಒಂದು 118 ರೂಪಾಯಿ, ಮತ್ತು 113 ರೂಪಾಯಿ, ಒಂದು 98 ರೂಪಾಯಿ. ಈ ಸುಮ್ಮನೆ ಪೂರ ಟೈಮಲ್ಲಿ ಈ ಥರ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಾರೆ ಆಟೋದವ್ರಿಗೆ ನಾನು ಹೇಳೋದು. ಯಾಕಂದರೆ ಎಲ್ಲೆಲ್ಲಿಂದೋ ಬಂದವನ್ನೆಲ್ಲ ಸಂಪಾದನೆ ಮಾಡ್ತಾನೆ. ನಾವು ಇಲ್ಲೇ ಇರೋರು ನಾವು ಸಂಪಾದನೆ ಮಾಡೋದು ಅಲ್ವಾ? ಯೋಚನೆ ಮಾಡಿ ನೀವು ನೋಡಿ. ಇವಾಗ ಪೆಟ್ರೋಲ್ ತೋರಿಸ್ತಾ ಇದ್ದೀನಿ. ಅದು ಯಾವ ಹುಡುಗಿ ಇಲ್ಲಿ ಪೆಟ್ರೋಲ್ ಹಾಕ್ತಿದ್ದಾರೆ. ಅವ್ರು ಹೋದ್ಮೇಲೆ ಇವಾಗ ನಾನು ಪೆಟ್ರೋಲ್ ಹಾಕೋದು. ಯಾಕಂದರೆ ನಾನು 300 ರೂಪಾಯಿ 1 ಅವರಲ್ಲಿ ಸಂಪಾದನೆ ಮಾಡಿದ್ದೀನಿ ಅಂದರೆ, ನೀವು 1 ಅವರಲ್ಲಿ ನೀವು ಸಂಪಾದನೆ ಮಾಡ್ಬೋದು. ಸುಮ್ಮನೆ ಕೂರೋದು ಸ್ಟ್ಯಾಂಡಲ್ಲೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಒಂದು ರೌಂಡ್ ಹಾಕೊಂಬಂದ್ರೆ 300 ರೂಪಾಯಿ ಆಯ್ತದೆ. ಹಾಕೋ ಆರಾಮಾಗಿ ಮನೆಗೆಲ್ಲ 5 ಗಂಟೆಗೆ 6 ಗಂಟೆಗೆಲ್ಲ ಆರಾಮಾಗಿ ಹೋಗ್ಬೋದು. ಅಷ್ಟೊಂದು ಬಂದು ಹೌದಾ, ಗಾಡಿಗೆ ಪೆಟ್ರೋಲ್ ಹಾಕ್ಬಿಟ್ಟೆ ಆಯ್ತು ಗಾಡಿಗೆ. ಯಾಕೆ ನೀವು ಕೇಳ್ಬೋದು, ಅಲ್ಲಿ ಬಂದ್ಬಿಟ್ಟು ಗಾಡೀಲಿ ಗ್ಯಾಸ್ ಹಾಕ್ತಾರಲ್ವ ಅಂತ. ಅದು ಬಂದ್ಬಿಟ್ಟು ಗ್ಯಾಸು, ಇದು ಬಂದ್ಬಿಟ್ಟು ಪೆಟ್ರೋಲು. ಯಾಕಂದರೆ ಇದು CNG ಗಾಡಿ, ಅದಕ್ಕೋಸ್ಕರ ಇದು ಪೆಟ್ರೋಲ್ ಹಾಕ್ತಾರೆ. ನಾನು ನೋಡಿ, ಇದು ನಿಮ್ಗೆ ಕಾಣ್ತಾ ಇದೆ ನೋಡಿ, ಹುಡುಗ ಹಾಕ್ತಿದ್ದಾನೆ ನೋಡಿ. ಅದೆಲ್ಲ ಬಂದ್ಬಿಟ್ಟು, ಅದೆಲ್ಲ ಗಾಡಿಗಳು ಎಲ್ಲ ಬಂದ್ಬಿಟ್ಟು ಅದು ಗ್ಯಾಸ್ ಮಾಮೂಲು ನೋಡಿ. ಆ ಗ್ಯಾಸ್ ಅಲ್ಲಿ ಕಾಣ್ತಲ್ಲ ನಿಮಗೆ, ಆ ಗ್ಯಾಸ್ ಬಂದ್ಬಿಟ್ಟು. ಈ ಗಾಡಿಗಳಿಗೆಲ್ಲ CNG ತಗೋ 100 ರೂಪಾಯಿ ತಗೋ.